ಹಾಯ್ ಆಲ್, ಇದು ಫ್ರೈಡೆ ಮಿನಿ ವ್ಲಾಗ್. ಇತ್ತೀಚೆಗೆ ತುಂಬಾ ಜನಕ್ಕೆ ಅಲರ್ಜಿ ಅನ್ನೋದು ಕಾಮನ್ ಆಗಿ ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಡ್ಯೂ ಟು ಕೋಲ್ಡ್ ವೆದರ್ ಇರ್ಬೋದು ಅಥವಾ ಡಸ್ಟ್ ಇಂದ ಇರ್ಬೋದು, ಏನು ಅಂತ ಗೊತ್ತಿಲ್ಲ. ನನ್ಗೂ ಸ್ವಲ್ಪ ಕೈಯಲ್ಲಿ ಇಚ್ಚಿಂಗ್ ಅನ್ನೋದು ಸ್ಟಾರ್ಟ್ ಆಗಿತ್ತು. ಸೊ ಅದಕ್ಕೆ ಅಂತ ನಾನು ಒಂದು ಹೆಲ್ದಿಯಾಗಿ ಡ್ರಿಂಕ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲೇ ಬೆಳೆದಿದ್ವಿ ದೊಡ್ಡಿ ಪತ್ರೆ ಸೊಪ್ಪು. ಅದು ಎಲ್ಲಾ ಕಡೆ ಸಿಕ್ಕೇ ಸಿಗತ್ತೆ. ಸೊ ಕನ್ನಡದಲ್ಲಿ ಅದನ್ನ ದೊಡ್ಡಿ ಪತ್ರೆ ಅಂತ ಕರೀತಾರೆ. ಇಂಗ್ಲಿಷ್ ನಲ್ಲಿ ಮೆಕ್ಸಿಕನ್ ಮಿಂಟ್ ಲೀವ್ ಅಂತ ಕೂಡ ಅದನ್ನ ಕರೀತಾರೆ. ಅದನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಒಂದು ಮಿಕ್ಸರ್ ಜಾರಿಗೆ ನಾವು ಹಾಕೊಬೇಕಾಗತ್ತೆ. ಅಂದ್ರೆ ಕಡ್ಡಿನೆಲ್ಲ ನೀವು ಕಂಪ್ಲೀಟ್ ಆಗಿ ತೆಗಿಬೇಕು, ಬರೀ ಎಲೆಗಳನ್ನ ಮಾತ್ರ ಹಾಕೊಳ್ಳಿ. ಅದಾದ್ಮೇಲೆ ಒಂದು ಚಿಟಿಕೆಷ್ಟು ಅರಿಶಿನ, ಒಂದು ಅರ್ಧ ನಿಂಬೆ ಹಣ್ಣನ್ನ ಹಾಕೊಂಡು, ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸಾಲ್ಟ್ ನ ಕೂಡ ನೀವು ಆಡ್ ಮಾಡ್ಕೊಬಹುದು. ನಾನ್ ಇಲ್ಲಿ ಹಾಕೊಂಡಿಲ್ಲ. ಮತ್ತೆ ಒಂದ್ ಲೋಟದಷ್ಟು ನೀರನ್ನ ಹಾಕೊಂಡು ನೀವು ಅದನ್ನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಅದು ನೀಟಾಗಿ ಫೈನ್ ಪೇಸ್ಟ್ ಆದಾಗ ನೀವು ಅದನ್ನ ಒಂದು ಲೋಟಕ್ಕೆ ಹಾಕೊಂಡು ಡೈರೆಕ್ಟ್ ಆಗಿ ಕುಡಿಬಹುದು. ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನ ಸೋಸ್ಕೊಂಡು ಅದರ ರಸ ಮಾತ್ರ ಕುಡಿಬಹುದು. ನಾನಿಲ್ಲಿ ಡೈರೆಕ್ಟ್ ಆಗಿ ಹಾಕೊಳ್ತಿದ್ದೀನಿ, ಯಾಕೆಂದ್ರೆ ನಂಗೆ ಡೈರೆಕ್ಟ್ ಆಗಿ ಕುಡಿದು ಅಭ್ಯಾಸ ಇರೋದ್ರಿಂದ. ಈ ಜ್ಯೂಸ್ ಅನ್ನ ನೀವು ವಾರದಲ್ಲಿ 3 ದಿನ ಕುಡಿದ್ರೆ ತುಂಬಾನೇ ಒಳ್ಳೇದು. ನಿಮ್ಮ ಸ್ಕಿನ್ ಇಚಿಂಗ್ ಏನಿರುತ್ತೆ ಅದು ಸ್ವಲ್ಪ ಬೇಗನೆ ರಿಕವರ್ ಆಗುತ್ತೆ. ಟೇಸ್ಟ್ ಹೇಗಿತ್ತು ಅಂತ ಮಾತ್ರ ನನ್ನ ಕೇಳಕ್ ಹೋಗ್ಬೇಡಿ. ನನ್ನ ರಿಯಾಕ್ಷನ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ತುಂಬಾನೇ ಕೆಟ್ಟದಾಗಿತ್ತು. ಬಟ್ ನಮ್ ಸ್ಕಿನ್ಗೆ ಒಳ್ಳೇದಾಗುತ್ತೆ ಅಂದ್ರೆ ಯಾಕೆ ಕುಡಿಬಾರ್ದು ಅಂತ ಹೇಳಿ ಕುಡಿತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು ಆಲ್.